ಆದಮೇಲೆ ಇದೇ ಭೀಮಾಗೆ ಜನ ಬರ್ತಾರೆ. ಎಲ್ಲ ದೊಡ್ಡ ದೊಡ್ಡ ಸಿನಿಮಾ ನಟರುಗಳು 2 ಸಿನಿಮಾ ಮಾಡಿದ್ರೆ ಪ್ರೇಕ್ಷಕರಿಗೂ ಅನುಕೂಲ, ಥಿಯೇಟರ್ಗಳಿಗೂ ಪ್ರದರ್ಶಕರಿಗೂ ಅನುಕೂಲ ಆಗುತ್ತೆ. ನಟರುಗಳು ಒಳ್ಳೆ ಸಿನಿಮಾಗಳು ಅಂದರೆ ಜನ ಯಾವತ್ತೂ ಕೈ ಬಿಡಲ್ಲ ಅನ್ನೋಕ್ಕೆ ಭೀಮಾನೇ ಉದಾಹರಣೆ. ಸರ್, ಭೀಮಾ ಸಿನಿಮಾ ಏನು ನಿನ್ನೆ ತೆರೆಕಂಡಿರುವಂಥದ್ದು, ಇಡೀ ರಾಜ್ಯಾದ್ಯಂತ ಒಳ್ಳೆ ಓಪನಿಂಗ್ ಕೂಡ ಸಿಕ್ಕಿರುವಂಥದ್ದು, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ನಮ್ಮ ಥಿಯೇಟ್ರಲ್ಲಿ ಅಲ್ಲೇ ತುಂಬ ದಿವಸ ಆಗಿತ್ತು. ಅದು ಮಾಗಡಿ ರೋಡ್ ಕನ್ನಡ ಸೆಂಟ್ರ್ ವೀರೇಶ್ ಚಿತ್ರಮಂದಿರದಲ್ಲಿ ತುಂಬ ದಿನ ಆಯಿತು ಫುಲ್ಲಾಗಿ ಸಿನಿಮಾಗಳು. ಯಾವುದೋ ದೊಡ್ಡ ಸಿನಿಮಾ, ದೊಡ್ಡ ನಟರು ಸಿನಿಮಾಗಳು ಬಂದಿರಲಿಲ್ಲ. ಭೀಮಾ ಸಲಗ ಬಿಟ್ಟರೆ ನಮಗೆ ದುನಿಯಾ ವಿಜಯ್ ಅವ್ರದ್ದು ಇದು ಎಕ್ಸ್ಟ್ರಾಡಿನರಿ. ನಿನ್ನೆ ಆಲ್ ಶೋಸ್ ಫುಲ್ಲಾಗಿದೆ, 5 ಶೋನೂ ಫುಲ್ಲಾಗಿದೆ. ನಿನ್ನೆ ಇವತ್ತು ಮಾರ್ನಿಂಗ್ ಶೋ 80% ಕಲೆಕ್ಷನ್ ಇದೆ. ಈಗ ಮ್ಯಾಟ್ನಿನೂ ಫುಲ್ಲಾಗಿದೆ ನಮ್ಮ ವೀರೇಶದಲ್ಲಿ. ಇವತ್ತು ಸಾಟರ್ಡೆ, ಶನಿವಾರ ಯೂಶ್ವಲಿ ಮ್ಯಾಟ್ನಿ ಫುಲ್ಲಾಗಲ್ಲ. ಇವತ್ತು ಫುಲ್ಲಾಗಿದೆ ಅಂದರೆ ತುಂಬ ಒಳ್ಳೆಯ ಸಿನಿಮಾ ಕೊಟ್ಟಿದ್ದಾರೆ ನಮ್ಮ ನಿರ್ಮಾಪಕರು. ದುನಿಯಾ ವಿಜಯ್ ಒಳ್ಳೆ ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ. ನಮ್ಮ ಸ್ನೇಹಿತರು ಪ್ರೊಡ್ಯೂಸರು ಜಗದೀಶ್ ಅವರು ಎಕ್ಸಿಬಿಟರ್ ಆಗಿದ್ದಾರೆ. ಅವರು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ರಾಜ್ಯಾದ್ಯಂತ ಎಲ್ಲ ಕಡೆಯೂ ಎಲ್ಲ ಈ BC ಸೆಂಟ್ರ್ಗಳದ್ದು ಚೆನ್ನಾಗಿ ಹೋಗ್ತಾಯಿದೆ. ಆಲ್ಮೋಸ್ಟ್ ನಿನ್ನೆ ನಮ್ಮದು ಇನ್ನೊಂದು ಥಿಯೇಟ್ರಲ್ಲಿ VR ಸಿನಿಮಾ ಅಂತ ಇದೆ, ನಮ್ಮದು ಲೀಸ್ ಥಿಯೇಟ್ರದ್ದು. ಅಲ್ಲೂ ನಿನ್ನೆ ಫುಲ್ಲಾಗಿದೆ. ನಿನ್ನೆ ರಾತ್ರಿ 10 ಗಂಟೆ ಶೋ ಫುಲ್ಲಾಗಿದೆ ಅಂದರೆ ಇದು ಸಕ್ಸಸ್ಫುಲ್ ಸಿನಿಮಾ. ಇಂಥ ಸಿನಿಮಾಗಳು ಬರಬೇಕು, ಚಿತ್ರರಂಗ ಉಳಿಬೇಕು ಅಂದರೆ ಒಳ್ಳೆ ಸಿನಿಮಾಗಳು ಬಂದರೆ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ನೋಡ್ತಾರೆ. ಒಳ್ಳೆ ಸಿನಿಮಾ ಬಂದರೆ ಯಾವತ್ತೂ ಪ್ರೇಕ್ಷಕರು ಕೈ ಬಿಡಲ್ಲ. ಆದರೆ ಸಿನಿಮಾ ನಟರುಗಳು ಅಟ್ಲೀಸ್ಟು ಎಲ್ಲ ದೊಡ್ಡ ದೊಡ್ಡ ಸಿನಿಮಾ ನಟರುಗಳು 2 ಸಿನಿಮಾ ಮಾಡಿದ್ರೆ ಪ್ರೇಕ್ಷಕರಿಗೂ ಅನುಕೂಲ, ಥಿಯೇಟ್ರುಗಳಿಗೂ ಪ್ರದರ್ಶಕರಿಗೂ ಅನುಕೂಲ ಆಗುತ್ತೆ. ಇನ್ನು ಮುಂದೆ ಎಲ್ಲ ನಟರುಗಳು ಕೇಳ್ಕೊಳ್ಳೋದಿಷ್ಟೇ, ಪ್ರೇಕ್ಷಕರಿಗೆ ಥಿಯೇಟ್ರುಗಳಿರಬೇಕು. ಈಗ ದೊಡ್ಡ ಹೀರೋಗಳೆಲ್ಲ ಸಿಂಗಲ್ ಥಿಯೇಟ್ರುಗಳಿಂದನೇ ಎಲ್ಲ ಅವ್ರದ್ದೆಲ್ಲ ದೊಡ್ಡತನ ಮೆರೆದಿರೋರು. ಅವರೆಲ್ಲ ಪಾಪ ಬೆಳೆದಿದ್ದಾರೆ. ಪ್ರೇಕ್ಷಕರನ್ನು ಚೆನ್ನಾಗಿ ಒಳ್ಳೆ ಸಿನಿಮಾ ಮಾಡಿ ಪ್ರೇಕ್ಷಕರು ಕೊಟ್ಟರೆ ಪ್ರೇಕ್ಷಕರು ಥಿಯೇಟ್ರಿಗೆ ಬರ್ತಾರೆ, ಸಿನಿಮಾ ಮಾಲೀಕರುಗಳು ಉಳ್ಕೋತಾರೆ, ಥಿಯೇಟ್ರುಗಳು ಮುಚ್ಚೋಗೋದು ಕಮ್ಮಿ ಆಗ್ತವೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಕಡೆ 1200 ಥಿಯೇಟ್ರ್ ಚಿತ್ರಮಂದಿರಗಳು ಇದ್ದಂಥ ಕಾಲದಲ್ಲಿ ಕರ್ನಾಟಕದಲ್ಲಿ ಇವತ್ತು 600 ಚಿತ್ರಮಂದಿರಗಳು ಬಂದು ಉಳಿದಿವೆ. ಇನ್ನು ಇದೇ ಥರ ಒಳ್ಳೊಳ್ಳೆ ಸಿನಿಮಾ ಬಂದರೆ ಇನ್ನೂ ಹೆಚ್ಚಾಗಿ ಪ್ರೇಕ್ಷಕ ಬಂದ ಥಿಯೇಟ್ರ್ಗಳಿಗೆ ಜನ ಬಂದು ನೋಡ್ತಾಯಿದ್ದಾರೆ, ಥಿಯೇಟ್ರವ್ರಿಗೂ ಅನುಕೂಲ ಆಗುತ್ತೆ. ನಮ್ಮ ನಟರುಗಳು ಒಳ್ಳೆ ಸಿನಿಮಾಗಳು ಬಂದರೆ ಜನ ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಭೀಮಾನೇ ಉದಾಹರಣೆ. ಸರ್, ಸಾಕಷ್ಟು ಚಿತ್ರತಂಡಗಳು ಬೊಬ್ಬೆ ಹೊಡ್ಕೊತಾ ಇದ್ರು, ಅಂದರೆ ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂತ. ಈಗ ಹೆಂಗೆ ಬಂದರು ಭೀಮಾಗೆ ಅಂತ? ಸರ್, ಒಳ್ಳೆ ಸಿನಿಮಾ ಬಂದಾಗ ಎಲ್ಲ ಜನ ಬಂದೇ ಬರ್ತಾರೆ, ನೋಡ್ತಾರೆ. ಈಗ ಭೀಮಾ ಸಿನಿಮಾ ನೆನ್ನೆ 5 ಶೋ ಫುಲ್ಲಾಗಿದೆ ಅಂದರೆ ಯಾರೂ ನಂಬೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮದು ಒಂದೇ ಥಿಯೇಟ್ರಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆ ಥಿಯೇಟ್ರಲ್ಲೂ ಫುಲ್ಲಾಗಿದೆ. ನಮ್ಮದು ವೀರೇಶ ಒಂದೇ ಅಂತಲ್ಲ, ಎಲ್ಲ ಥಿಯೇಟ್ರಲ್ಲೂ ಅಂತ ಹೇಳಿ. ಈಗ ಒಂದು ಇವಾಗ ಔಟ್ಸ್ಕಟ್ ಥಿಯೇಟ್ರಲ್ಲಿ ನೆನ್ನೆ ನೈಟ್ ಶೋ ಫುಲ್ಲಾಗಿದೆ, 7 ಗಂಟೆ ಶೋ ಫುಲ್ಲಾಗಿದೆ ಅಂದರೆ ಜನ ಬರುತ್ತೆ. ಇನ್ನೊಂದು ಬೆಳಿಗ್ಗೆ 6 ಗಂಟೆ ಶೋ ಆಗ್ತಾಯಿದ್ರೆ ಥಿಯೇಟ್ರುಗಳಿಗೆ 4 ಶೋ ಇದ್ದರೆ, ಮಾಮೂಲಿ 4 ಶೋ 5 ಶೋ ಇದ್ದರೆ ಖಂಡಿತ ಬರ್ತವೆ. 6 ಗಂಟೆ ಶೋ ಆಗ್ತಾಗ ಏನಾಗುತ್ತೆ ಅಂದರೆ 7 ಗಂಟೆ 10 ಗಂಟೆ ಶೋ ಕಲೆಕ್ಷನ್ ಹೊಡ್ತಾ ಬೀಳುತ್ತೆ. ಯಾಕೆಂದರೆ ಮಾರ್ನಿಂಗ್ 6 ಗಂಟೆ ಬಂದು ನೋಡ್ಬಿಡ್ತಾರೆ, ಇನ್ನು ಮಿಕ್ಕಿದಕ್ಕೆಲ್ಲ ಶೋಗಳು ಹೊಡ್ತಾ ಬೀಳುತ್ತೆ. ಆದ್ದರಿಂದ ಇನ್ನು ಮಿಕ್ಕಿದ ಮಾಮೂಲಿ 10 ಕಾಲಿಗೆ ಶೋ ಮಾಡಿದ್ರೆ ಎಲ್ಲ ಜನ ಮಾರ್ನಿಂಗ್ ಶೋನೂ ಫುಲ್ಲಾಗುತ್ತೆ, ಎಲ್ಲ ಶೋಸ್ಗಳು ಫುಲ್ಲಾಗುತ್ತೆ. ನಮ್ಮ ಥಿಯೇಟ್ರುಗಳು ಎಲ್ಲ ಕಲೆಕ್ಷನ್ ತುಂಬ ಚೆನ್ನಾಗಿ ಬರ್ತವೆ, ದೊಡ್ಡ ಸಿನಿಮಾಗಳೆಲ್ಲನೂ ಚೆನ್ನಾಗಿ ಬರ್ತವೆ. ಈಗ ಬರೋವರನೂ 5-6 ಸಿನಿಮಾಗಳಿದೆ. ಹಿಂಗೆ ಈಗ ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದು ಸಿನಿಮಾ ಹೋಗ್ತಾರೆ ಅನ್ನೋದು 1-2 ವಾರ ಬಿಟ್ಟು ಅವ್ರವ್ರು 2 ವಾರ ಬಿಟ್ಕೊಂಡು ಬಂದರೆ ಎಲ್ಲ ಥಿಯೇಟ್ರುಗಳಿಗೂ ಅನುಕೂಲ ಆಗುತ್ತೆ, ಥಿಯೇಟ್ರುಗಳು ಸಿಗ್ತವೆ ಎಲ್ಲರಿಗೂ. ಎಲ್ಲ ಕನ್ನಡ ಸಿನಿಮಾಗಳಿಗೆ ಎಲ್ಲರಿಗೂ ಸಿಗ್ತವೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಒಂದೇ ಸರಿ ಎಲ್ಲ ಬಂದಾಗ ಎಲ್ಲ ಜನ ಚಾಯ್ಸ್ ಮಾಡ್ಕೋತಾ ಇರ್ತಾರೆ, ಯಾವ ಸಿನಿಮಾ ನೋಡೋದು ಅಂತ. ಒಂದು ವಾರ ಬಿಟ್ಟು ಅಟ್ಲೀಸ್ಟ್ ಒಂದು ಸಿನಿಮಾ ಚೆನ್ನಾಗಿ ಹೋಗೋನಾಗ ಒಂದು ವಾರ 2 ವೀಕ್ಸ್ ಬಿಟ್ಟು ಬಂದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸರ್, ಈ ರೀತಿ ವೀರೇಶ್ ಚಿತ್ರಮಂದಿರ ತುಂಬಿದೆ, ಈ ರೀತಿ ಹೌಸ್ಫುಲ್ ಬೋರ್ಡ್ ಹಾಕಿ ಎಷ್ಟು ದಿನ ಆಗಿತ್ತು? ಯಾವ ಸಿನಿಮಾ ಅಲ್ಲೇ ತುಂಬ ದಿವಸ ಆಯ್ತು ಸರ್. ಯಾವ ಸಿನಿಮಾ ರೀಸೆಂಟಾಗಿ ಯಾವ ಸಿನಿಮಾನೂ ಹಾಕಿಲ್ಲ, ಯಾವ ಸಿನಿಮಾನೂ ಫುಲ್ ಆಗಿದೆ. ನಮ್ಮದು ಇನ್ನೊಂದು ಮಿನಿ ಥಿಯೇಟರ್ದು ಆ ಥಿಯೇಟರ್ಗೆ ಫುಲ್ ಆಗ್ತಿತ್ತು ಹೊರತು, ಚಿಕ್ಕ ಥಿಯೇಟ್ರ್ ಅದು 270 ಸೀಟು, ದೊಡ್ಡ ಥಿಯೇಟ್ರು 1000 ಕೆಪಾಸಿಟಿ ಇದೆ ನಮ್ಮದು. ಆ ಥಿಯೇಟ್ರ್ ಫುಲ್ಲಾಗಿ ನಾವು ಅಲ್ಲೇ ಕನಸಾಗ್ಬಿಟ್ಟಿತ್ತು. ಥಿಯೇಟ್ರ್ ಮೇಂಟೆನೆನ್ಸ್ ಮಾಡೋದೇ ಕಷ್ಟ ಆಗ್ಬಿಟ್ಟಿತ್ತು, ಹಂಗಾಗ್ಬಿಟ್ಟಿತ್ತು ಪರಿಸ್ಥಿತಿ. ಇವತ್ತು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಪ್ರೊಡ್ಯೂಸರ್ಗೆ, ದುನಿಯಾ ವಿಜಯ್ಗೆ ಧನ್ಯವಾದ ಪರಿಸ್ಥಿತಿ ಸರ್. ಇನ್ನು ಕಾಟೇರ ಸಿನಿಮಾ ಬಂದಾಗ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಆಕಾಂಕ್ಷೆಗಳು ಹೆಚ್ಚಿದ್ವು ಸರ್. ಯಾಕಂದರೆ ಸೂಪರ್ ಡೂಪರ್ ಹಿಟ್ ಆಯಿತು ಆ ಸಿನಿಮಾ, ಥಿಯೇಟ್ರಿಗೆ ಜನ ಬಂದರು. ಆ ಮೂಲಕ ಮತ್ತೆ ಇನ್ನೊಂದು ಸಿನಿಮಾ ತಿರುವು ಪಡ್ಕೊಂಡಿರುವಂಥದ್ದು ಭೀಮಾ ಅಂತ ಹೇಳಿದ್ರು ತಪ್ಪಾಗಿ? ಹೌದು. ಜನ ಥಿಯೇಟ್ರಿಗೆ ಬರ್ತಾ ಇದ್ದಾರೆ. ಕಾಟೇರ ಆದಮೇಲೆ ಇದೇ ಭೀಮಾಗೆ ಜನ ಬರ್ತಾ ಇರ್ತಾರೆ, ಎರಡು ಮಾತಿಲ್ಲ. ಸರ್, ಕಡೆಯದಾಗಿ ಸರ್ ಭೀಮಾ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಸರ್, ಭೀಮಾ ಸಿನಿಮಾ ಇನ್ನೂ ಸ್ನೇಹಿತರಿಗೆಲ್ಲ ಒಳ್ಳೇದಾಗಲಿ, ಇನ್ನು ಮುಂದೆ ಪ್ರೊಡ್ಯೂಸರ್ಗೂ ಒಳ್ಳೇದಾಗಲಿ, ಅವರು ಇನ್ನು ಹೆಚ್ಚೆಚ್ಚು ಚಿತ್ರ ಮಾಡಲಿ. ದುನಿಯಾ ವಿಜಯರು ವರ್ಷಕ್ಕಿಂತ 2-3 ಸಿನಿಮಾ ಮಾಡಲಿ, ಇಂಥ ಒಳ್ಳೊಳ್ಳೆ ಸಿನಿಮಾ ಕೊಡಲಿ. ಪ್ರೇಕ್ಷಕರು ಒಳ್ಳೆ ಸಿನಿಮಾ ಕೊಟ್ಟರೆ ಯಾವತ್ತೂ ಹೀರೋಗಳನ್ನ ಕೈ ಬಿಡಲ್ಲ. ಥಿಯೇಟ್ರುಗಳು ಒಳ್ಳೊಳ್ಳೆ ಸಿನಿಮಾ ಕೊಟ್ಟರೆ ಎಲ್ಲರೂ ಕೈ ಹಿಡಿದು ಎಲ್ಲರೂ
ಕಾರ್ಮಿಕರಿಂದ ಹಿಡಿದು ಎಲ್ಲರೂ ಬದುಕ್ತಾರೆ ಸಿನಿಮಾ ಇಂಡಸ್ಟ್ರಿಲಿ. ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ ಇಲ್ಲಿ ಸಿನಿಮಾ ಇಂಡಸ್ಟ್ರಿ ಅಂದರೆ ಇವನೇ ಲೈಟ್ ಬಾಯಿಂದ ಹಿಡಿದು ಥಿಯೇಟ್ರ್ ಗೇಟ್ ಕೀಪರಿಂದ ಸ್ವೀಪರ್ ಅವರು ಕೆಲಸ ಮಾಡ್ತಾರೆ. ಅವರಿಗೆಲ್ಲ ಅನುಕೂಲ ಆಗುತ್ತೆ. ಒಳ್ಳೊಳ್ಳೆ ಸಿನಿಮಾ ಕೊಡಲಿ, ಒಳ್ಳೆ ನಟರುಗಳು ಇನ್ನು ಮುಂದಕ್ಕೆ ವರ್ಷಕ್ಕೆ ಅಟ್ಲೀಸ್ಟ್ 2 ಸಿನಿಮಾ 3 ಸಿನಿಮಾ ಆಗಲಿ ಅಂದ್ರೆ 2 ಸಿನಿಮಾನಾರು ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಳ್ಬೋದು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.